ಹೆಚ್ಚಿನ ಇಳುವರಿ ಬೇಕಾ? ಹಾಗಾದ್ರೆ ಭೂಮಿಯ ಫಲವತ್ತತೆಯನ್ನು ವೃದ್ಧಿ ಮಾಡಬೇಕು. ಭೂಮಿಯ ಫಲವತ್ತತೆಯನ್ನು ವೃದ್ಧಿ ಮಾಡ್ಬೇಕಂದ್ರೆ 5 ನೀವು ಕ್ರಮಗಳನ್ನು ತೆಗೆದುಕೊಂಡ್ರೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಬಹುದು. ಆ 5 ಯಾವ ಕೆಲಸಗಳನ್ನ ನೀವು ಮಾಡ್ಬೇಕಂತೇಳಿ ಇಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬೆಳೆ ಸರದಿ ಅನುಸರಿಸಬೇಕು. ಅಂದ್ರೆ ನೀವು ತೃಣಧಾನ್ಯ ಅಥವಾ ಏಕದಳ ಧಾನ್ಯಗಳನ್ನ ಏನಾದ್ರು ಬೆಳೆದಿದ್ರೆ ಆ ನಂತರ ಬೆಳೆ ಅದು ದ್ವಿದಳ ಧಾನ್ಯನೇ ಬೆಳಿಬೇಕಾಗುತ್ತೆ, ಮತ್ತೆ ಏಕದಳ ಧಾನ್ಯನ ಬೆಳಿಬಾರ್ದು. ಆನಂತರ ಎರಡನೇದ್ದು, ನಿಯಮಿತವಾಗಿ ಸಾವಯವ ಗೊಬ್ಬರಗಳನ್ನು ತಪ್ಪದೇ ಹಾಕ್ಬೇಕು. ನಿಮ್ಮ ಹೊಲಕ್ಕೆ ಹಸಿರು ಗೊಬ್ಬರ ಬೆಳೆಗಳಾದಂತಹ ಅಲಸಂದಿ, ಹೆಸರು, ಸೆಣಬು ಗೊಬ್ಬರ ಗಿಡಗಳ ಎಲೆಗಳನ್ನು ನೀವು ಮಣ್ಣಿಗೆ ಸೇರಿಸಿ ಮಿಶ್ರಣ ಮಾಡಬೇಕು. ಆನಂತರ ನಾಲ್ಕನೇದ್ದು, ಮಣ್ಣು ಪರೀಕ್ಷೆ ಆಧಾರದ ಮೇಲೆನೆ ಸಮತೋಲನ ಗೊಬ್ಬರ ಹಾಕಬೇಕಾಗತ್ತೆ. ಆನಂತರ ಐದನೇದ್ದು, ನೀರಾವರಿ ಜಮೀನು ಇದ್ದರೆ ನೀವು ಬಸಿಗಾಲಲ್ಲೇ ತೋಡಿಸೋದು, ಪ್ರತಿ ವರ್ಷ ನೀರು ಹಾಗೂ ಮಣ್ಣಿನ ಪರೀಕ್ಷೆ ಮಾಡಿಸೋದು ಇಂಪಾರ್ಟೆಂಟ್ ಆಗಿರ್ತದೆ. ಈ 5 ಕೆಲಸಗಳನ್ನು ಮಾಡೋದ್ರೊಂದಿಗೆ ನೀವು ನಿಯಮಿತವಾಗಿ ನೀವೇನು ಮಾಡ್ತಿರಲ್ಲ ಸಾಗುವಳಿ ಕ್ರಮಗಳಾದಂತಹ ರಂಟೆ ಹೊಡೆಯೋದು, ಹರಗೋದು, ಅವುಗಳನ್ನು ಕೂಡ ನಿಯಮಿತವಾಗಿ ಮಾಡಬೇಕಾಗತ್ತೆ. ಭೂಮಿ ಅಥವಾ ಮಣ್ಣಿನ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ.